ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ದಿನಾಂಕ ಮೇ 31, 2024. ನೋಡಿ, ಈಗ ಗಂಟೆ 6:30 ಆಗಿ ಬಂತು. ಈಗ ನಿಮಗೆ ತೋರಿಸ್ತೇನೆ ಇವತ್ತು ಏನಾಯ್ತಂತ. ಇವತ್ತು ಸಂಜೆ ನಮಗೆ ಅಂದರೆ ಒಂದು ಅಕ್ಕಿದ್ದು ಮಿಲ್ಲಿಗೆ ಹೋಗಲಿಕ್ಕಿತ್ತು. ಅಲ್ಲಿ ನಾವು ಕೊಟ್ಟ ಭತ್ತವನ್ನು ಅವರು ಅಕ್ಕಿಯಾಗಿ ಮಾಡಿ ಕೊಡ್ತಾರಲ್ವ, ಹಾಗಾಗಿ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಅಂತ ಇವತ್ತು ನಾನು ಗಾಡಿ ತಗೊಂಡು ಹೋದೆ. ಅಲ್ಲಿ ಹೋಗಿ ನೋಡುವಾಗ ತೋಟದಲ್ಲಿ ಅಂದರೆ ಗಾಡಿಯಲ್ಲಿ ಅವರ ತೋಟಕ್ಕೆ ಒಳಗೆ ತಗೊಂಡೋದು ಹೋಗುವಾಗ ನನಗೆ 2 ಜೇನುಗೂಡು ಕಾಣಿಸಿತು. ನನಗೆ ಅಂದರೆ ಆಶ್ಚರ್ಯ ಆಯಿತು. ಆಶ್ಚರ್ಯ ಅಂದರೆ ನಾನು ಕೂಡ ಈಗ ಸ್ಟಾರ್ಟ್ ಮಾಡಿದಲ್ವಾ ಜೇನು ಹಾಕೋದು, ಹಾಗಾಗಿ ಇಲ್ಲಿ ಸಹ ಒಂದು ಜೇನುಗೂಡು ಉಂಟು ಅಂತ ನೋಡಿದೆ. ಅಂದರೆ ಒಂದು ಕುತೂಹಲ ಒಂದು ಬಂತು, ಹೋಗಿ ನೋಡುವ ಏನು ಮಾಡ್ತಾ ಇದ್ದಾರೆ, ಹೇಗೆ ಉಂಟಂತ. ಹಾಗಾಗಿ ನಾನು ಅಲ್ಲಿ ಹೋಗಿ ನೋಡಿದೆ. ಅಕ್ಕಿಯೆಲ್ಲ ಗಾಡಿಗೆ ತುಂಬಿಸಿ ನಾನು ಅವರ ಹತ್ರ ಕೇಳಿದೆ, ನಿಮ್ಮದು ಜೇನುಗೂಡು ಉಂಟು, ಅದರಲ್ಲಿ ಅಂದರೆ ಬಿದ್ದಿತ್ತು ಒಂದು ಗೂಡು, ಅಂದರೆ ಸ್ಟ್ಯಾಂಡಿಂದ ಕೆಳಗೆ ಬಿದ್ದಿತ್ತು. ಇನ್ನೊಂದು ಗೂಡು ಹಾಗೇನೇ ಇತ್ತು, ಅಂದರೆ ದೂರದಲ್ಲಿ ನೋಡಿದ್ದು. ನಾನು ಹತ್ತಿರ ಹೋಗಿ ನಾನು ನೋಡಲಿಲ್ಲ, ಯಾಕಂದರೆ ಅವರದ್ದು ಪರ್ಮಿಷನ್ ಕೇಳಿಯೇ ಹತ್ತಿರ ಹೋಗುವ ಅಂತ ನಾನು ಕಾಯ್ತಾ ಇದ್ದೆ. ಮತ್ತು ಏನು ಅಕ್ಕಿಯೆಲ್ಲ ಗಾಡಿಗೆ ತುಂಬಿಸಿ ನಾನು ಅವರ ಹತ್ರ ಕೇಳಿದೆ, ನೀವು ಗೂಡು ನಿಮ್ಮ ಹತ್ರ ಗೂಡು ಉಂಟು, ಹೇಗೆ ಉಂಟಂತ. ಅವರು ಹೇಳಿದರು, ನನಗೆ ಟೈಮ್ ಇಲ್ಲ ಮಾರ್ರೆ, ಕೃಷಿ ಇಲಾಖೆಯವರು ಬಂದು ಹೀಗೆ ಹೇಳಿ 4,000ಕ್ಕೆ 4 ಗೂಡು ಕೊಟ್ಟು ಹೋದರು. ಮತ್ತು ಅಂದರೆ ಅವರು ಸಹ ಈ ತಿಂಗಳೇ ಅಂದರೆ 2-3 ಅಂದರೆ ಜನವರಿ ಫೆಬ್ರವರಿಯಲ್ಲಿ ಅವರು ತಗೊಂಡಿದ್ದು ಗೂಡನ್ನು. ಕೃಷಿ ಇಲಾಖೆಯವರು ಬಂದು 4,000ಕ್ಕೆ 4 ಗೂಡು ಕೊಟ್ಟು ಹೋದ್ರಂತೆ. ಅದರಲ್ಲಿ ಅಂದರೆ ಅವರಿಗೆ ಟ್ರೈನಿಂಗ್ ಕೊಡಲಿಲ್ಲ. ಟ್ರೈನಿಂಗ್ ಅವರು ಸಹ ಕೇಳಿ ಅವರಿಗೆ ಅದರ ಬಗ್ಗೆ ಎಂತ ಸಹ ಗೊತ್ತಿಲ್ಲ. ಅವರು ಹೇಳಿದರು, ನನಗೆ ಟ್ರೈನಿಂಗ್ ಅದೇನು ಸಹ ಗೊತ್ತಿಲ್ಲ. ಕೃಷಿ ಇಲಾಖೆಯವರು ಬಂದು ಮತ್ತು ಕೋಳಿ ಮರಿ ಅದೆಲ್ಲ ಕೊಟ್ಟು ಹಣ ತಗೊಂಡು ಹೋದರು ಅಂತ. ಕೋಳಿ ಮರಿ ಬಗ್ಗೆ ಗೊತ್ತಿಲ್ಲ, ಬಟ್ ಇದು ಹೇಳಿದರು, ಜೇನುಗೂಡಿದ್ದು 4 ಗೂಡಿಗೆ 4,000 ರೂಪಾಯಿ ಕೊಟ್ಟು ಹೋದರು ಮಾರೆ, ನಾನು ತೋಟದಲ್ಲಿ ಇಟ್ಟಿದ್ದೆ ನೋಡಿ, ಈಗ ಅವಸ್ಥೆ ಉಂಟು ಅಂತ ಅವರು ಹೇಳಿದರು. ಆಯಿತು, ಹಾಗೆ ಹೇಳಿದರು. ಮತ್ತು ನಾನು ಕೇಳಿದೆ, ಹತ್ತಿರ ಹೋಗಿ ನೋಡ್ಬೋದಂತ. ಮತ್ತು ಹತ್ತಿರ ಹೋಗಿ ನೋಡಿದೆ. ನೋಡುವಾಗ ಅವಸ್ಥೆ ಏನಂದರೆ, ಒಂದು ಗೂಡು ಅಂದರೆ ಹೀಗೆ ಇರುವ ಬದಲು ಹೀಗಿತ್ತು, ಸ್ಟ್ಯಾಂಡಲ್ಲಿ ಇತ್ತು. ಅದ್ರ ಸ್ಟ್ಯಾಂಡ್ ಗಟ್ಟಿತ್ತು ನೆಲದಲ್ಲಿ, ಬಟ್ ಹೀಗಿತ್ತು. ಇನ್ನೊಂದು ಗೂಡು ಸ್ಟ್ಯಾಂಡ್ ಉಲ್ಟ ಇತ್ತು, ಮತ್ತು ಗೂಡು ಕೆಳಗಡೆ ಇತ್ತು. ಅದರ ಮೇಲೆ ಫುಲ್ಲು ಇದು ಹುಲ್ಲೆಲ್ಲ ಇತ್ತು, ಆಯಿತಾ, ಕೆಳಗೆ ಬಿದ್ದದ್ದು. ಇನ್ನೊಂದರಲ್ಲಿ ನೀರು ಸೇರಲಿಲ್ಲ, ಎಂತ ಸೇರಲಿಲ್ಲ. ಮತ್ತು ನನಗೆ ನೋಡಿ ಬೇಸರ ಆಯಿತು. ನಾನು ಹತ್ತಿರ ಹೋಗಿ ನೋಡಿದೆ. ಅವ್ರು ಹೇಳಿದರು, ಹತ್ತಿರ ಹೋಗಬೇಡಿ, ನಿಮಗೆ ಚುಚ್ಚುತ್ತದೆ ಹಾಗೆ ಹೀಗೆ ಅಂತ. ಮತ್ತು ನಾನು ಹೇಳಿದೆ, ನಾನೊಂದು ಧೈರ್ಯದಲ್ಲೇ ಹೇಳಿದೆ, ಇಲ್ಲ ಹಾಗೆಲ್ಲ ಚುಚ್ಚುವುದಿಲ್ಲ. ಅಂದರೆ ನನಗೆ ಗೊತ್ತುಂಟಲ್ಲ, ನನಗೆ ಚುಚ್ಚಿದುಂಟು, ಇಲ್ಲಿ ಇವರೆಲ್ಲ ಚುಚ್ಚಿದ್ದಾರೆ ನನಗೆ. ಆದರೆ ಅವರಿಗೆ ಅವರು ಏನು ಸಹ ಕಲೀಲಿಲ್ಲಲ್ಲ ಅದರ ಬಗ್ಗೆ. ನಾನು ಹೇಳಿದೆ, ಹೀಗೆ ನೀವು ತೊಂದರೆ ಮಾಡಿದರೆ ಮಾತ್ರ ಚುಚ್ಚುತ್ತದೆ, ಇಲ್ಲದ್ರೆ ಅದು ಚುಚ್ಚುವುದಿಲ್ಲ ಅಂತ. ಮತ್ತು ಅವರು ನನ್ನನ್ನು ಅಂದರೆ ನಾನು ಕೇಳಿದೆ, ಇದು ಗೂಡು ತೆಗೆದು ಅಂದರೆ ಅವರು ಏನು ಗೊತ್ತುಂಟಾ, ಹಗ್ಗ ಸಹ ಬೀಚಲಿಲ್ಲ. ಹೇಗೆ ತೋಟದ ಇಲಾಖೆಯವರು ತಂದು ಕೊಟ್ಟಿದ್ರು, ಹಗ್ಗ ಕಟ್ಟಿ ಹಾಕಿ ಹಾಗೇನೇ ಇತ್ತು 2 ಗೂಡಲ್ಲಿ ಸಹ. ಅದು ಹಾಗೇನೆ 2 ಗೂಡಲ್ಲಿ ಇಲ್ಲ, ಒಂದು ಗೂಡಲ್ಲಿ ಹಗ್ಗ ಟೈಟ್ ಆಗಿತ್ತು, ಆಯಿತಾ, ಅಂದರೆ ಕಟ್ಟಿ ಇತ್ತು. ಇನ್ನೊಂದು ಗೂಡು ನನಗೆ ಶೋರ್ ಇಲ್ಲ, ಅದು ನೆಲದಲ್ಲಿ ಇತ್ತಲ್ವ, ಹುಲ್ಲೆಲ್ಲ ಅದರ ಮೇಲೆ ಇತ್ತು. ಮತ್ತು 3 ಗೂಡು ನಾನು ನೋಡಿದೆ, ಆಯಿತಾ. ಒಂದು ಗೂಡಿ ಫುಲ್ ಖಾಲಿ, ಅಂದರೆ ಒಂದು ಗೂಡಲ್ಲಿ ಇದು ಇವರೇ ಇಲ್ಲ, ಯಾರು ನೊಣಗಳೇ ಇಲ್ಲ, ಎಲ್ಲ ಪರಾರಿ ಆಗಿದ್ದು. ಅದು ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು ಒಂದು ಮೂಲೆಯಲ್ಲಿ. ಮತ್ತೇನಾಯಿತು, ನಾನು ಕೇಳಿದ್ದೆ ಅವರ ಹತ್ರ, ಇದು ನಾನು ನೋಡಬೇಕಾ ಎಂಥ ಪ್ರಾಬ್ಲಮ್ ಅಂತ. ಅದಕ್ಕೆ ಅವರು ಹೇಳಿದರು, ಆಯಿತು ನೋಡಿ ಅಂತ. ಅವರಿಗೆ ಆಶ್ಚರ್ಯ ಆಯಿತು. ನಾನು ಗೂಡು ಹತ್ತಿರ ಹೋಗಿ ನೋಡುವಾಗ ಅವ್ರು ಹೇಳಿದರು, ನಿಮಗೆ ಕಚ್ಚೋದಿಲ್ಲ ಮಾರೆ ಹಾಗೆ ಅಂತ. ನಾನು ಹೇಳಿದೆ, ನೀವು ಕೂಡ ಅಂದರೆ ಮೆಲ್ಲ ಕೆಲಸ ಮಾಡಿದರೆ ಅವರು ನಿಮಗೆ ಸಹ ಕಚ್ಚೋದಿಲ್ಲ ಹಾಗೆ ಹೇಳಿದೆ. ಅವರಿಗೆ ತುಂಬ ಖುಷಿ ಆಯಿತು ನಾನು ಹಾಗೆ ನೋಡಿದ್ದನ್ನು. ಅವರಿಗೆ ಸಹ ಗೊತ್ತುಂಟು ನಾನು ಬಿಗಿನರ್ ಅಂತ. ಆದರೆ ಅವರಿಗೆ ಗೊತ್ತುಂಟು ನೊಣಗಳು ಹೇಗೆ ಕಚ್ತವೆ, ಅಂದರೆ ಅವರಿಗೆ ಪೆಟ್ಟು ಸಿಕ್ಕಿದೆ ಅಂತ ನಂಗೆ ಗೊತ್ತಿಲ್ಲ. ಮತ್ತು ನಾನು ಹೇಳಿದೆ, ಆಯಿತು, ಎಂತ ಗೊತ್ತುಂಟ, ರಾಣಿ ಗೇಟ್ ಹಾಕಿತ್ತಾಯ್ತಾ, ರಾಣಿ ಗೇಟು. ಅವ್ರು ಹೇಳಿದ್ದು 3 ತಿಂಗಳು ಇಲ್ಲೇ ಇತ್ತಲ್ವ, ಅದಕ್ಕೆ ನಾನು ಹೇಳಿದೆ, ರಾಣಿ ಗೇಟು ಇದು ತುಂಬ ಲೇಟ್ ಆಯಿತು, ನೀವು ರಾಣಿ ಗೇಟ್ ಅಟ್ಲೀಸ್ಟ್ ತೆಗಬೇಕಾಗಿತ್ತು, ಅವರು ಒಳಗೆ ಅಡಿಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ. ಮತ್ತು ಅವರಿಗೆ ಗೊತ್ತಿಲ್ಲಲ್ಲ, ಅವ್ರ ತಪ್ಪೇನಲ್ಲ. ಮತ್ತು ನಾನೆಂತ ಗೊತ್ತಾ, ಮೆಲ್ಲ ರಾಣಿ ಗೇಟ್ ತೆಗೆದು ನೋಡಿದೆ, ಆಯಿತಾ. ನೋಡುವಾಗ ಫುಲ್ಲು ಹುಳ ಮಾರೆ ಅಡಿಯಲ್ಲಿ, ವ್ಯಾಕ್ಸ್ ಮಾತು ಶೋರ್ ಇತ್ತು. ನಾನು ನೋಡುವಾಗನೇ ಗೊತ್ತಾಯಿತು.
ಅಡಿಯಲ್ಲಿ ಅದು ಹುಳ ಹೊರಗೆ ಬರ್ತಾ ಇತ್ತು. ಅದನ್ನು ನಾನು ಅವರಿಗೆ ತೋರಿಸಿದೆ, ನೋಡಿ ಹುಳ ಇಲ್ಲಿ ಉಂಟು, ಇದು ಹೀಗೆ ಮಳೆಗಾಲ ಬಿಟ್ಟರೆ ನಿಮ್ಮದು ಇದು ಸಹ ಗೂಡು ಹೋಗ್ತದೆ. ಒಂದು ಹೇಗೂ ಹೋಗಿದೆ ಅಲ್ವಾ, ಇನ್ನೊಂದು ನೆಲದಲ್ಲಿ ಉಂಟು, ಇನ್ನೊಂದು ಮೇಲೆ ಇತ್ತು. ನಾನು ಮೇಲಿದ್ದದನ್ನು ತೆಗೆದು ನೋಡಿದೆ ಆಯಿತಾ. ಅದರಲ್ಲಿ ಹುಳ ಇತ್ತಂದ ನೋಡಿ ಅವರಿಗೇನು ಸಹ ಗೊತ್ತಾಗೋದಿಲ್ಲ ಹುಳ ಏನು ಮಾಡ್ತದೆ ಅಂತ ಹೇಳಿದೆ, ಇದು ಓಡಿ ಹೋಗ್ತದೆ. ಮತ್ತು ಹೇಳಿದೆ, ನಿಮ್ಗೆ ಇದು ಗೂಡು ಬಚಾವ್ ಮಾಡಲಿಕ್ಕಿದ್ರೆ ಒಂದು ಕತ್ತೇರಿ ಮತ್ತು ಅಂದರೆ ಹಗ್ಗ ಕಟ್ ಮಾಡಲಿಕ್ಕೆ ಮತ್ತು ಬ್ರಷ್ ಅದೆಲ್ಲ ತನ್ನಿ, ನಾನು ಕ್ಲೀನ್ ಮಾಡಿ ನಿಮಗೆ ಕೊಡ್ತೇನೆ ಅಂತ. ಆಯಿತು ಅಂತ ಹೋಗಿ ತರಲಿಕ್ಕೆ ಹೋದ್ರೆ ಆಯಿತಾ. ಮತ್ತು ನಾನು ಇಲ್ಲಿ ಗೂಡು ನೋಡ್ತಾ ಇದ್ದೆ ಎಲ್ಲ ಕರೆಕ್ಟ್ ಹೇಗೆ ಎಲ್ಲ ಒರ್ದ ಇದ್ದದ್ದು ಇದು ಸ್ಟ್ರೈಟ್ ಮಾಡಿದೆ ಎಂತ ನಿಮ್ಮದು ಸ್ಟ್ಯಾಂಡ್ ಎಲ್ಲ ಹೇಗಿತ್ತು ಅದೆಲ್ಲ ಸರಿಯಾಗಿ ಇಡಲಿಕ್ಕೆ ಅಂತ ನಾವು ಹೋದೆ ಆಯಿತಾ. ಮತ್ತು ಅವರೊಂದು 5 ನಿಮಿಷ ಆಗಿ ಬಂದು ಅವ್ರು ಹೇಳಿದರು, ನೀವು ಗೂಡನ್ನು ತೊಗೊಂಡೋಗಿ ಅಂತ. ಮತ್ತು ನಾನು ಕೇಳಿದೆ, ಯಾಕೆ ಇದು ನಿಮ್ಮದು ಗೂಡಲ್ಲ ಈಗ ಅವರು ಹೇಳಿದ ನನಗೆ ಟೈಮ್ ಇಲ್ಲ. ಅವರು ಇದು ಅಕ್ಕಿ ಮಿಲ್ಲಿದವರಲ್ವಾ, ಅಕ್ಕಿ ಆಗಿ ಆಚೆ ಮಾಡೋದು ಅಂದರೆ ಅಕ್ಕಿಯ ಕೆಲಸದಲ್ಲಿ ಇರುವವರು. ಅವ್ರು ಹೇಳಿದ್ದು, ಇದೆಲ್ಲ ನಮಗೆ ಆಗೋದಿಲ್ಲ ಕೆಲಸ, ಇದನ್ನು ನೋಡೋದಿಲ್ಲ, ಇದನ್ನು ನೀವೇ ನೋಡಿ, ಅದರ ತುಪ್ಪ ಏನಾದರೂ ಸಿಕ್ಕಿದರೆ ಆಗ ನೋಡುವ ನಾವು ತುಪ್ಪದ ಅಂದರೆ ಅದು ಈಗ ಮಾತಾಡುವ ವಿಷಯ ಅಲ್ಲ. ಅವ್ರು ಹೇಳಿದ್ದು ತುಪ್ಪ ಏನಾದರೂ ಸಿಕ್ಕಿದರೆ ನೋಡಿ ಕೊಡುವುದಾದರೆ ಏನಂತ ಅಂತ. ಮತ್ತು ಆಯಿತು, ನಾನು ಕಾನ್ಫಿಡೆಂಟ್ಲಿ ಅಂದರೆ ನಾನು ಹೇಳಿದೆ, ಆಯಿತು ಇದು ಗೂಡು ನಾನು ತೊಗೊಂಡು ಹೋಗ್ತೇನೆ, ಇಲ್ಲದ್ರೆ ಸುಮ್ಮನೆ ನಾನು ಅಲ್ಲೇ ಬಿಟ್ಟಿದ್ದರೆ ಅವರು ಇನ್ನೂ ನೋಡ್ತಾರೆ ಇಲ್ವ ಅಂತ ಸಹ ಗೊತ್ತಿರಲಿಲ್ಲ. ಮತ್ತು ನಾನು ಹೇಳಿದೆ, ಅಂದರೆ ಹೇಗೂ ವ್ಯಾಕ್ಸ್ ಮಾತ್ ಬಂದಿದೆ, ನನಗೆ ಗೊತ್ತುಂಟು ವ್ಯಾಕ್ಸ್ ಮಾತ್ ಇದರಲ್ಲಿತ್ತು ಅಲ್ವಾ, ವ್ಯಾಕ್ಸ್ ಮಾತ್ ಹೇಗೆ ಅಂತ ನಂಗೆ ಗೊತ್ತುಂಟು. ಅದಕ್ಕೆ ಅದೊಂದು ಧೈರ್ಯ ಇತ್ತು, ಇನ್ನು ಇದನ್ನು ನಾನು ಬಚಾವ್ ಮಾಡ್ತೇನೆ ಅಂತ. ಮತ್ತು ಹೇಳಿದೆ, ಆಯಿತು ನಾನು ತೊಗೊಂಡು ಹೋಗ್ತೇನೆ ಅಂತ. ನನಗೆ ಇನ್ನು ಆಯಿತು 2 ಗೂಡು ಅಂದರೆ ಒಂದು ಖಾಲಿ ಗೂಡು ತಂದೆ ಆಯಿತಾ ಮನೆಗೆ, ಎಲ್ಲ ಫ್ರೇಮ್ ಎಲ್ಲ ತಂದೆ, ಎಲ್ಲ ಫ್ರೇಮ್ ಸಿಗಲಿಲ್ಲ, ಒಂದು 2-3 ಫ್ರೇಮು ಮಿಸ್ಸಿಂಗ್ ಇತ್ತು ಅದೆಲ್ಲ ಅವರ ಹತ್ರ ಹೇಳಿದರೆ, ಇನ್ನು ಸಿಕ್ಕಿದರೆ ಇದು ಫ್ರೇಮ್ ನನಗೆ ಕೊಡಿ, ನನಗೆ ಬೇಕಾಗ್ತದೆ ಅಂತ. ಮತ್ತು ಅವ್ರು ಹೇಳಿದ್ದು, ಇವತ್ತು ಸಂಜೆ ಬನ್ನಿ 8 ಗಂಟೆಗೆ, ನಾನು ಇದು ಗೂಡು ತಗೊಂಡೋಗಿ ಹಾಗೆ ಅಂತ. ನೋಡಿ, ಇದು ನಮ್ಮದು ಗೂಡು ನಿಮಗೆ ಗೊತ್ತುಂಟಲ್ಲ. ನಾನು ಇಷ್ಟು ದೂರ ಉಂಟು, ಇಲ್ಲೇ ಇರ್ತೇನೆ ನಾನು 2 ಗೂಡು. ಈಗ ತರುವ ಸಮಯ ಅಲ್ಲ ಗೊತ್ತುಂಟು, ಯಾರೆಲ್ಲ ಹೊಸಬರಿದ್ದೀರಿ ಈಗ ಸಮಯ ಅಲ್ಲ ಅಂದರೆ ಹೇಳ್ತಾರೆ ಜೂನಲ್ಲಿ ಎಲ್ಲ ಅಂದರೆ ತರ್ಬೋದು. ಅಂದರೆ ಈಗ ಮಳೆಗಾಲ ಅಲ್ವಾ, ಯಾರು ಹೊಸಬರಿದ್ದಾರೆ, ನೀವು ಮಳೆಗಾಲ ತಂದರೆ ನಿಮಗೇನೆ ತುಂಬ ಕೆಲಸ, ಸಕ್ಕರೆ ಪಾಕ ಇಡೋದು ಅದೆಲ್ಲ. ಆದರೆ ನಾನು ಕಲಿತೆ ಅಲ್ಲ, ಸ್ವಲ್ಪ ಆದರೂ ನಾನು ತರಬೇಕಾಗುವ ಅವಶ್ಯಕತೆ ಬರ್ತದೆ, ಇಲ್ಲದ್ರೆ ನೊಣಗಳು ಸುಮ್ಮನೆ ವೇಸ್ಟ್ ಆಗ್ತದೆ, ಓಡಿ ಹೋಗ್ತದೆ. ಅವರು ಇನ್ನು ನೋಡುವ ಅಂದರೆ ಅವರಿಗೆ ಟ್ರೈನಿಂಗ್ ಇಲ್ಲ, ಏನು ಸಹ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ನಾನು ಅಲ್ಲಿ ಒಂದು ಜಾಗ ಮಾಡಿದ್ದೀನಿ, ಅಂದರೆ ಎಲ್ಲ ಕ್ಲೀನ್ ಮಾಡಿದೆ. ಇದು ಕೂಡ ಇಲ್ಲಿ ಉಂಟು, ಒಂದು ಅಲ್ಲಿ ಇಡುವ. ಅದು ಅಷ್ಟು ದೂರ ಕಮ್ಮಿ ಆಗ್ತದಾ ಇಲ್ವ ಅಂತ ಅದು ಮತ್ತೆ ನೋಡ್ತೇನೆ. ಅಂದರೆ ಈಗ ಎಂತ ಗೊತ್ತುಂಟು, ಅದು ಲೆವೆಲ್ ಉಂಟು ಜಾಗ, ಇದೆಲ್ಲ ಹೀಗೆ ಕೆಳಗೆ ಉಂಟು, ಇಲ್ಲಿ ನೀರು ತುಂಬ ಬರ್ತದೆ, ಇನ್ನು ದೊಡ್ಡ ಮಳೆ ಇನ್ನೂ ಬರಬೇಕಲ್ವಾ, ಅದು ಈಗ ಉಂಟು ಲೆವೆಲ್. ಸೊ ಅದು ಅಲ್ಲೇ ಇರಲಿ, ಒಂದು ಗೂಡು ಅಲ್ಲಿ ಇಡ್ತೇನೆ, ಇನ್ನೊಂದು ಗೂಡು ಅಲ್ಲಿ ಇಡ್ತೇನೆ ಆಯಿತಾ. ಹೌದು, ಅಂದರೆ ಪರ್ಫೆಕ್ಟ್ ಜಾಗ ಕರೆಕ್ಟ್ ಉಂಟು, ಒಳ್ಳೆಯದಾಗಿ ಕೆಳಗಡೆ ಎಲ್ಲ ಗುಡಿಸಿದೆ. ಇನ್ನು ತರೋಣ ಹಾಗಾದರೆ. ಅಂದರೆ ಇದು ಕೆಲಸ ಇನ್ನು ಸಂಜೆ ನಾನು 8 ಗಂಟೆಗೆ ಹೋಗಿ ಎಲ್ಲ ತರ್ತೇನೆ ಗೂಡನ್ನು. ಅದು ವಿಡಿಯೋ ಅಲ್ಲಿಂದ ಇಲ್ಲಿ ತರುವ ವಿಡಿಯೋ ಆಗೋದಿಲ್ಲ ಆಯಿತಾ. ನಾನು ಇಲ್ಲಿ ತಂದು ಇಟ್ಟು ನಾನು ನಾಳೆ ಬೆಳಿಗ್ಗೆ ಕ್ಲೀನ್ ಮಾಡಲೇಬೇಕಲ್ವಾ, ಮತ್ತು ಅದು ಕ್ಲೀನ್ ಮಾಡುವ ವಿಡಿಯೋ ಎಲ್ಲ ಮಾಡ್ತೇನೆ, ಒಳಗೆ ಹೇಗೆ ಉಂಟು ವ್ಯಾಕ್ಸ್ ಮಾತು ಏನು ಮಾಡಿದೆ ಅಂತ. ನಮಗೆ ಸಹ ಕುತೂಹಲ ತುಂಬ ಉಂಟು ನೋಡಲಿಕ್ಕೆ. ಅಂದರೆ ನನಗೆ ಲಕ್ ಅಂತ ಹೇಳ್ಬೋದು, ನನಗೆ ಸಿಕ್ಕಿದ್ದು ಇದು ಗೂಡು, ಅವರು ಕೊಟ್ಟಿದ್ದು ಮನಸ್ಸು ಮಾಡಿ. ಆಯ್ತಾಗಿದ್ರೆ ಇನ್ನೊಂದು ವಿಡಿಯೋಲ್ಲಿ ಸಿಗೋಣ. ಓಕೆ, ಬಾಯ್.